ಎಲ್ಲರಿಗೂ ನಮಸ್ಕಾರ. ಥಟ್ಟತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಆಗಸ್ಟ್ 23ರಂದು ನಾವು ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಆಚರಿಸ್ತೇವೆ. ಈ ವರ್ಷವೂ ಆಚರಿಸ್ತಾ ಇದ್ದೇವೆ. ಈ ಒಂದು ಶುಭ ಸಂದರ್ಭಕ್ಕಾಗಿ ವಿಶೇಷ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಇಬ್ಬರು ವಿಜ್ಞಾನಿಗಳು ಬಂದಿದ್ದಾರೆ. ಅವರ ಪರಿಚಯವನ್ನು ಮೊದಲು ಮಾಡಿಕೊಳ್ಳೋಣ. ಮೊದಲಿಗೆ ಡಾಕ್ಟರ್ BR ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಅವರು ನಿರ್ದೇಶಕರಾಗಿ ಜವಾಹರ್ಲಾಲ್ ನೆಹರು ತಾರಾಲಯ ಏನಿದೆ ಅದರ ನಿರ್ದೇಶಕರಾಗಿ ಅವರು ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಗುರುಪ್ರಸಾದ್ ಅವರ ಜೊತೆ ಬಂದಿದ್ದಾರೆ BS ಶೈಲಜಾ ಮೇಡಮ್ ಅವರು. ಶೈಲಜಾ ಅವರು ಸಹ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಕೆಲಸವನ್ನು ಮಾಡಿ ನಿವೃತ್ತರಾಗಿ ಅಲ್ಲೇ ಹಿರಿಯ ವಿಜ್ಞಾನಿಗಳಾಗಿ ಗೌರವಾನ್ವಿತ ವಿಜ್ಞಾನಿಗಳಾಗಿ ಇವತ್ತಿಗೂ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಬ್ಬರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇಬ್ಬರಿಗೂ ಸ್ವಾಗತ. ಹೇಗಿದ್ದೀರಿ ಇಬ್ಬರೂ? ಚೆನ್ನಾಗಿದ್ದೀವಿ. ಗುಡ್. ಗುರುಪ್ರಸಾದ್ ಅವರೇ, ಕಾರ್ಯಕ್ರಮ ಆರಂಭಿಸೋದಕ್ಕೆ ಮೊದಲು ನಿಮ್ಮ ಪರಿಚಯ ಆದರೆ ಒಳ್ಳೆಯದು. ತಮ್ಮ ತಂದೆ ತಾಯಿಗಳು, ತಮ್ಮ ಶಿಕ್ಷಣ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಇಸ್ರೋಯಿಂದ ಆರಂಭಿಸಿ ಇವತ್ತಿನವರೆಗೆ ಹೇಗೆ ತಮ್ಮ ಮೈಲಿಗಲ್ಲುಗಳು, ಪ್ರಧಾನ ಮೈಲಿಗಲ್ಲುಗಿವೆಯಲ್ಲ, ಒಂದು ಸಂಕ್ಷಿಪ್ತ ನೋಟ ದಯವಿಟ್ಟು ಕೊಡಬೇಕು. ಖಂಡಿತ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆದಷ್ಟು ಸಂಕ್ಷಿಪ್ತವಾಗೇ ಹೇಳ್ತೀನಿ. ನನ್ನ ತಂದೆ ತಾಯಿಗಳು B ರಾಮಚಂದ್ರ ರಾವ್ ಅಂತ ನಮ್ಮ ತಂದೆ, ತಾಯಿ ಇಂದಿರಾ ಅಂತ. ನಾನು ಬೆಂಗಳೂರಿನವನೇ, ಮೂಲತಃ ಹುಟ್ಟಿ ಬೆಳೆದಿದ್ದು. ನಾನು ಶಿಕ್ಷಣವನ್ನು ಪಡೆದಿದ್ದು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಂತ ಏನು ಹೇಳ್ತೀವಿ, ನ್ಯಾಷನಲ್ ಮಿಡ್ಲ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್, ಅಲ್ಲಿ ಬೆಂಗಳೂರು ವಿಜ್ಞಾನ ವೇದಿಕೆ ಅಂತ ಏನು ಹೇಳ್ತೀವಿ, ಅಲ್ಲಿ ಡಾಕ್ಟರ್ H ನರಸಿಂಹಯ್ಯನವ್ರ ಜೊತೆ ನಾನು ಕೆಲಸ ಮಾಡಿದವನು. ಒಬ್ಬ ಯುವ ವಿದ್ಯಾರ್ಥಿಯಾಗಿ ಅದರಿಂದ ಪ್ರೇರೇಪಣೆ ಪಡೆದು ನಾನು ವಿಜ್ಞಾನದಲ್ಲೇ ಕೆಲಸ ಮಾಡಬೇಕು, ವಿಜ್ಞಾನದ ಕ್ಷೇತ್ರದಲ್ಲೇ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿ ಬೇರೆ ಯಾವ ಕ್ಷೇತ್ರಕ್ಕೂ ಹೋಗಲ್ಲ ಅಂತ ನಾನು ಮೊದಲು ಭಾರತೀಯ ವಿಜ್ಞಾನ ಮಂದಿರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿದ್ದೆ. ಆಮೇಲೆ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋನ 83ರಲ್ಲಿ ಸೇರಿದೆ. ಅವತ್ತಿನಿಂದ 2020ರವರೆಗೂ ಅಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಉಪಗ್ರಹ ವಿಜ್ಞಾನಿಯಾಗಿ ಸುಮಾರು 25 ಉಪಗ್ರಹ ಕಾರ್ಯಕ್ರಮಗಳಲ್ಲಿ ಕೆಲಸ ಮಾಡಿದ್ದೀನಿ. ಜೊತೆಗೆ ಆಮೇಲೆ ಇಸ್ರೋದ ಪಬ್ಲಿಕ್ ರಿಲೇಷನ್ಸ್ ಆಫೀಸರ್, ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ. ಅದು ವೃತ್ತಿಯಾಯಿತು. ಪ್ರವೃತ್ತಿಯಿಂದ ನಾನೊಬ್ಬ ವಿಜ್ಞಾನ ಲೇಖಕ. HN ಅವರಿಂದ ಸ್ಫೂರ್ತಿ ಪಡೆದು ಪ್ರೊಫೆಸರ್ JR ಲಕ್ಷ್ಮಣರಾವ್, ಪ್ರೊಫೆಸರ್ MA ಸೇತುರಾವ್, ಅಡಿಯನಡ್ಕ ಕೃಷ್ಣ ಭಟ್, ಈ ರೀತಿ ಅನೇಕರಿಂದ ನಾನು ಪ್ರೇರೇಪಿತನಾಗಿ ನಾನು ವಿಜ್ಞಾನ ಸಾಹಿತ್ಯದಲ್ಲಿ, ವಿಜ್ಞಾನ ಸಂವಹನದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಸುಮಾರು 4.5 ದಶಕಗಳಿಂದ. ಇದು ನನ್ನ ಸಂಕ್ಷಿಪ್ತ ಪರಿಚಯ. ಇನ್ನೊಂದೇ ಒಂದು ಅಂದರೆ, ನನ್ನನ್ನು PhD ಅಂದರೆ ಡಾಕ್ಟರೇಟ್ ಮಾಡುವಂಥ ಪ್ರೇರೇಪಿಸಿದವರು ಡಾಕ್ಟರ್ K ಕಸ್ತೂರಿ ರಂಗನ್ ಅವರು. ಅವರಿಗೆ ನನ್ನ ಅನಂತಾನಂತ ನಮಸ್ಕಾರಗಳು. ಇಸ್ರೋ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು 37 ವರ್ಷಗಳ ಕಾಲ ನನ್ನ ಸೌಭಾಗ್ಯ ಅಂತ ಖಂಡಿತ ಪರಿಗಣಿಸ್ತೀನಿ. ನಮಸ್ಕಾರ. ಖಂಡಿತ. ಅಷ್ಟೊಂದು ಉಪಗ್ರಹಗಳ ಜೊತೆಯಲ್ಲಿ ಕೆಲಸ ಮಾಡಿರ್ತೀರಿ ಅಂದರೆ ಎಷ್ಟು ಅನುಭವ ತಮಗಿದೆ, ಅದನ್ನು ಊಹಿಸ್ಕೊಳ್ಳೋಕ್ಕೂ ಬಹಳ ಕಷ್ಟವಾಗ್ತಾ ಇದೆ. ಸದ್ಯಕ್ಕೆ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಸದ್ಯಕ್ಕೆ ನಾನು ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರು, ಇಲ್ಲಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಈ ಸಂಸ್ಥೆ ಜವಾಹರ್ಲಾಲ್ ನೆಹರು ತಾರಾಲಯ ಇದು ಒಂದು ಅತ್ಯುತ್ತಮವಾದ ಸಂಸ್ಥೆ, ಬಹಳ ಖ್ಯಾತ ಸಂಸ್ಥೆ. ಇದು ಮುಖ್ಯವಾಗಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದರಲ್ಲಿ ಮತ್ತು ಅನೌಪಚಾರಿಕ ಶಿಕ್ಷಣವನ್ನು ನೀಡುವಲ್ಲಿ ಬಹಳ ಖ್ಯಾತಿಯನ್ನು ಪಡೆದಿದೆ. ಇದನ್ನು ಸುಮಾರು 33-34 ವರ್ಷಗಳಿಂದ, 35 ವರ್ಷಗಳಿಂದಾನೆ ಅಂತಲೇ ಹೇಳ್ಬೋದು, ಅಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿ ವರ್ಷ 4 ಲಕ್ಷ ಜನ ಇದಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಉತ್ತಮವಾದ ಸ್ಕೈ ಥಿಯೇಟರ್ನಲ್ಲಿರುವಂತಹ ಪ್ರದರ್ಶನಗಳು, ಆಕಾಶ ಪ್ರದರ್ಶನಗಳನ್ನು ನಾವು ನಿರ್ಮಿಸಿ ನಾವೇ ಕೆಲವನ್ನ, ಜೊತೆಗೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದಕ್ಕೆ ಏನೇನು ಬೇಕೋ ಅದಷ್ಟು ಶಕ್ತಿ ಅನುಸಾರ ಖಂಡಿತ ಮಾಡ್ತಾಯಿದ್ದೀವಿ. ಇದರಿಂದ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಇದರಿಂದ ವಿದ್ಯಾರ್ಥಿಗಳು ಖಂಡಿತ ಪ್ರೇರೇಪಿತರಾಗ್ತಾ ಇದ್ದಾರೆ. ಅವರಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು
ಹೆಚ್ಚಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದ್ದೀವಿ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಗುರುಪ್ರಸಾದ್ ಅವರೇ. ಶೈಲಜಾ ಮೇಡಮ್ ಅವರು ನಮಗೆಲ್ಲ ಹಿರಿಯರು ವಿಜ್ಞಾನ ಕ್ಷೇತ್ರದಲ್ಲಿ, ವಿಜ್ಞಾನ ಬರಹದ ಕ್ಷೇತ್ರದಲ್ಲಿ, ದಯವಿಟ್ಟು ಸಂಕ್ಷಿಪ್ತ ಪರಿಚಯ. ನಮಸ್ಕಾರ. ನಾನು ಇವರು ಹೇಳ್ದ ಹಾಗೆ ಅದೇ ನ್ಯಾಷನಲ್ ಕಾಲೇಜಲ್ಲೇ ನಾನು ಕೂಡ ಓದಿದ್ದು. ಅದಕ್ಕೆ ಮುಂಚೆ ಬೆಂಗಳೂರಲ್ಲೇ ನಮ್ಮ ತಂದೆ ಬನಸುಂದರ ರಾವ್ ಅಂತ ಬೆಂಗಳೂರಿನ ಇತಿಹಾಸ ಬರೆದಿರೋದ್ರಿಂದ ತುಂಬ ಜನಕ್ಕೆ ಅವರ ಪರಿಚಯ ಇದೆ. ನಮ್ಮ ತಾಯಿ ರತ್ನಮ್ಮ ಅಂತ ಅವರು ಗೃಹಿಣಿ ಆಗಿದ್ದರೂ ಕೂಡ ಮೊದಲಿನ ನನ್ನ ಲೇಖನಗಳನ್ನೆಲ್ಲನೂ ಹೇಳ್ಕೊಟ್ಟವರು ಅವರು ಅಂತ ಹೇಳ್ಬೋದು. ಎಲೆಮರೆ ಹೂವು ಅವರು. ಆದರೆ ಅವ್ರು ಓದಿದ್ದು 6ನೇ ಕ್ಲಾಸ್ ಅಷ್ಟೇ. ಆದರೆ ಬೇಕಾದಷ್ಟು ಪುಸ್ತಕಗಳು ಬರೆದ್ರು. ಮುಂದೆ ನಮಗೂ ಮಾರ್ಗದರ್ಶನ ಮಾಡಿದ್ರು. ನನಗೆ 12 ವಯಸ್ಸಿದ್ದಾಗ ಒಂದು ಪುಟ್ಟ ಲೇಖನ ಬರೆದೆ. ಆ ಲೇಖನ ಕೈಲಾಸ ಅಂತ ಒಂದು ಪತ್ರಿಕೆ ಬರ್ತಿತ್ತು, ಅದರಲ್ಲಿ ಪ್ರಕಟವಾಗಿತ್ತು. ಆಗ ನನಗೆ ತುಂಬ ಜಂಬ ಬಂದ್ಬಿಡ್ತು, ನಾನು ತುಂಬ ಚೆನ್ನಾಗಿ ಬರಿತೀನಿ ಅಂತ. ಇಲ್ಲ ಇದು ಬರೀ ಆರಂಭ ಅಷ್ಟೇ, ಸಣ್ಣ ಹುಡುಗಿ ಬರೆದಿದೆ ಅಂತ ಹಾಕಿದ್ದಾರೆ, ತುಂಬ ಸಾಧಿಸಬೇಕು ಇನ್ನೂ ಅಂತ ಮಾರ್ಗದರ್ಶನ ಮಾಡಿದವರು ನಮ್ಮ ತಾಯಿ, ನಮ್ಮ ತಂದೆ. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ಳೇಬೇಕು. ಆಮೇಲೆ ನಾನು ನ್ಯಾಷನಲ್ ಕಾಲೇಜ್ನಲ್ಲಿ BSc ಆನರ್ಸ್ ಮಾಡಿದೆ, ಸೆಂಟ್ರಲ್ ಕಾಲೇಜಲ್ಲಿ MSc ಮಾಡಿದೆ. ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸಿಗೆ ಸೇರಿಕೊಂಡು ಅಲ್ಲಿ ವೇಣುಬಾಪು ಅವರ ಮಾರ್ಗದರ್ಶನ ಸಿಕ್ತು ನನಗೆ PhD ಮಾಡೋದಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಅವರನ್ನು ಆಧುನಿಕ ಖಭೌತ ವಿಜ್ಞಾನದ ಪಿತಾಮಹ ಅಂತ ಕರಿಬೋದು. ಸ್ವತಂತ್ರ ಭಾರತದಲ್ಲಿ ಮೊದಲನೇ ಸಲ ಒಂದು ವೀಕ್ಷಣಾಲಯ ಸ್ಥಾಪನೆ ಮಾಡಿ ಜನರನ್ನು ಮುಂದಕ್ಕೆ ಅದಕ್ಕೆ ತರಬೇಕು ಅಂತ ತುಂಬ ಶ್ರಮ ಪಟ್ಟವರು. ಅವರ ಮಾರ್ಗದರ್ಶನ ನನಗೆ ಸಿಕ್ಕಿತ್ತು. ನಾನು PhD ಅವರ ಹತ್ರ ಮಾಡಿದೆ. ಅದಾದಮೇಲೆ ಈ ಹ್ಯಾಲಿ ಧೂಮಕೇತು ಇವೆಲ್ಲ ಬಂದಿತ್ತು, ಅವುಗಳದ್ದೆಲ್ಲ ಅಧ್ಯಯನ ಮಾಡಿದೆ. ಆಮೇಲೆ 1-2 ವರ್ಷ ಪೋಸ್ಟ್ ಡಾಕ್ಟ್ರಲ್ ಫೆಲೋ ಆಗಿದ್ದೆ. ವಾಪಸ್ ಬೆಂಗಳೂರಿಗೆ ಬಂದಾಗ ತಾರಾಲಯಕ್ಕೆ ಸೇರಿಕೊಂಡೆ. ಇವರು ಹೇಳಿದ ಹಾಗೆ 30 ವರ್ಷದ ಕೆಳಗೆ ತಾರಾಲಯ ಸ್ಥಾಪನೆ ಆದಾಗ ಅದರ ಅಸ್ತಿತ್ವ ಕೂಡ ಇಲ್ಲಿ ಜನಗಳಿಗೆ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಡೆಸಿಬಿಟ್ಟು ಅದನ್ನು ಜನರಿಗೆ ಪರಿಚಯ ಮಾಡೋದು, ಮಕ್ಕಳು ಅಲ್ಲಿ ಬರೋ ಹಾಗೆ ಮಾಡಬೇಕು, ಅದಕ್ಕೆ ಏನೇನು ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವೇ ಕಲ್ಪನೆ ಮಾಡಿ, ನಾವು ಮೊದಲು ಶಾಲೆಗೆ ಹೋಗಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇಂಥದ್ದೊಂದು ವ್ಯವಸ್ಥೆ ಇದೆ ನೋಡಿ ಅಂತ ಇಷ್ಟೆಲ್ಲ ಆವಾಗಲಿಂದ ಆರಂಭಿಸ್ಕೊಂಡು ಬಂದ್ವಿ. ಹಾಗೆ ಒಂದು ಸಂವಹನ ಕಾರ್ಯಕ್ರಮ ಹಾಕ್ಕೊಳ್ಳುವಾಗ ಎಷ್ಟೋ ಥರದ ಮಾರ್ಗದರ್ಶನಗಳು ನಮಗೆ ಇವರು H. ನರಸಿಂಹಯ್ಯನವರಿಂದನೇ ಸಿಕ್ಕಿತ್ತು. ಇವತ್ತು ಜ್ಞಾಪಿಸ್ಕೊಳ್ಬೇಕು H. ನರಸಿಂಹಯ್ಯನವ್ರನ್ನ, ನಮ್ಮ ಗುರುಗಳನ್ನ. ಇದೇ ಜಾಗದಲ್ಲಿ 94ನೇ ಇಸ್ವಿನಲ್ಲಿ ಗ್ರಹಣ ನಡೆದಾಗ ಗ್ರಹಣದ ವಿಷಯ ಮಾತಾಡೋದಕ್ಕೆ ನಾನು ಅವರು ಇಲ್ಲಿ ಬಂದಿದ್ವಿ. ಆವಾಗಲಿಂದಾನು ಸಂವಹನ ಅಂದರೆ ಏನು, ಯಾವ ಥರ ಮಕ್ಕಳಿಗೆ ವಿಜ್ಞಾನ ಮುಟ್ಟಿಸ್ಬೇಕು, ಇದರ ಬಗ್ಗೆ ತುಂಬ ನಾವು ಚರ್ಚೆ ಮಾಡ್ತಿದ್ವಿ, ಕಾರ್ಯಕ್ರಮಗಳನ್ನು ಹಾಕ್ಕೊಂಡ್ವಿ. ಇವತ್ತು ಎಲ್ರಿಗೂ ತಾರಾಲಯ ಅಂದರೆ ಏನು ಅದೆಲ್ಲ ಗೊತ್ತಿದೆ, ಅದು ನಡ್ಕೊಂಡು ಬರ್ತಾ ಇದೆ. ಇವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಆ ಥರದ್ದೇ ಕಾರ್ಯಕ್ರಮಗಳನ್ನು. ಹಾಗಾಗಿ ಈ ಪರಿಸ್ಥಿತಿ ಇದು ಒಂದು. ಇನ್ನೊಂದು ಲೇಖನ ಬರೆಯೋದು, ನಾನು ಸಣ್ಣ ವಯಸ್ಸಿನಲ್ಲಿ ಕತೆ ಕವನಗಳು ಕೂಡ ಬರೀತಾ ಇದ್ದೆ. ಅದೇ ಲೇಖನಿಯಿಂದ ವಿಜ್ಞಾನ ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ. ಅದನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬರಿತಾ ಇದ್ದೆ. ವರ್ಷಕ್ಕೆ 5-6 ಹೀಗೆ ಎಲ್ಲ ಪತ್ರಿಕೆಗಳವರು ಹಾಕ್ತಾಯಿದ್ರು. ಆಮೇಲೆ ವಿಜ್ಞಾನಕ್ಕೆ ಮೀಸಲಾದ ಪತ್ರಿಕೆಗಳವರು ಹಾಕ್ತಾಯಿದ್ರು. ಆಮೇಲೆ ಕೊನೆಯಲ್ಲಿ ಕಲ್ಮಿನೇಷನ್ ಅಂತ ಹೇಳ್ಬೋದು, ಈ ಥರ ಒಂದು ಪುಸ್ತಕ ನೀವು ಇದಕ್ಕೆ ಸಹಕರಿಸಿದ್ದೀರಾ, ವಿಜ್ಞಾನ ಇದು ಖಗೋಳ ದರ್ಶನ ಪುಸ್ತಕ. ಈ ಪುಸ್ತಕ ಬರೆಯುವಾಗ ನಾನು ಇಷ್ಟು ವರ್ಷ ಏನೇನು ಅನುಭವ ಇತ್ತು ಅದಷ್ಟರದ್ದು ಇಲ್ಲಿ ಕಲೆ ಹಾಕಿದ್ದೀನಿ. TR ಅನಂತರಾಮ್ ಅವರು ನಮ್ಮ ಜೊತೆಗೆ ಸಂಪಾದಕರಾಗಿದ್ದರು. ತಾವು ಕೂಡ ಲೇಖನ ಬರ್ಕೊಟ್ಟಿದ್ದೀರಿ. ಇದಕ್ಕೆ ತುಂಬ ಜನ ಕೈ ಹಾಕಿ ಇದು ಒಂದು ಒಳ್ಳೆ ಆಕರ ಗ್ರಂಥವನ್ನು ನಾವು ಮಕ್ಕಳಿಗೆ, ಶಿಕ್ಷಕರಿಗೆ ಮುಟ್ಟಿಸೋದಕ್ಕೆ ಸಾಧ್ಯವಾಯಿತು. ಇದು ನಿವೃತ್ತಿ ಆದಮೇಲೆ ಮಾಡಿದ್ದ ಕೆಲಸ ಇದು. ಈಗ ನಾನು ಕೆಲವು ಹಳೆ ತಾಳೆಗರಿ ಲಿಪಿಗಳನ್ನು ಓದೋದು, ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಅವುಗಳನ್ನು ಅಧ್ಯಯನ ಮಾಡೋದು. ಕನ್ನಡದಲ್ಲಿ ಸಿಕ್ಕಿವೆ 16ನೇ ಶತಮಾನದ್ದು, 17ನೇ ಶತಮಾನದ್ದು, ಇಂಥವೆಲ್ಲನೂ ಅವುಗಳ ಅಧ್ಯಯನ ಮಾಡ್ತಾಯಿದ್ದೀನಿ. ಮತ್ತು ತಾರಾಲಯದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಹನ ನಡೆಸೋದಕ್ಕೆ ಏನೇನು ಸಾಧ್ಯ ಇದೆ ಅದೆಲ್ಲ ಮಾಡ್ತಾಯಿದ್ದೀನಿ. ಮತ್ತೆ ಮಾತುಕತೆ ಆಡೋಣ ಮೇಡಮ್. ತಾಳೆಗರಿಗಳು ಅಂತ ಹೇಳಿದ್ರಿ, ತುಂಬ ಪ್ರಶ್ನೆಗಳನ್ನು ಕೇಳೋದಿದೆ. ಗುರುಪ್ರಸಾದ್ ಅವರೇ,
ಆಗಸ್ಟ್ 23ರಂದು ನಾವು ಈ ಅಂತರಿಕ್ಷ ದಿನಾಚರಣೆ ಆಚರಿಸ್ತಾ ಇದ್ದೀವಲ್ಲ, ಅದಕ್ಕೆ ವಿಶೇಷವಾದ ಕಾರಣ ಏನಾದರೂ ಉಂಟಾ? ವಿಶೇಷ ಒಂದೇ ಅಲ್ಲ, ಇದಕ್ಕೆ ಮಹತ್ತರವಾದ ಕಾರಣ ಇದೆ. ಯಾಕಂದರೆ ಆಗಸ್ಟ್ 23, 2023ರಂದು ಸಂಜೆ 6:03 ಸರಿಯಾಗಿ ಭಾರತದ ಅಂತರಿಕ್ಷ ನೌಕೆಯಾದ ಚಂದ್ರಯಾನ 3ರ ವಿಕ್ರಮ್ ಇಳಿಯುವ ಕೋಶ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ, ದಕ್ಷಿಣ ಧ್ರುವದ ಮೇಲೆ ಅಲ್ಲ, ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದು ಸ್ವಸ್ಥವಾಗಿ ನಿಂತಿತು. ಇದು ದಕ್ಷಿಣ ಧ್ರುವ ಪ್ರದೇಶ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದ ಮೊದಲ ಅಂತರಿಕ್ಷ ನೌಕೆ ಅಥವಾ ರೋಬೋಟ್ ನೌಕೆ ಅಂತಲೇ ಅಂದ್ಕೊಳ್ಳೋಣ. ಇವಾಗ 12 ಜನ ಗಗನಯಾತ್ರಿಗಳು ಚಂದ್ರನ ಮೇಲೆ ನಡೆದಾಡಿದ್ದಾರೆ. ಅವರು ಯಾರೂ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ನಡೆದಿಲ್ಲ. ಅವರೆಲ್ಲರೂ ನಡೆದಿದ್ದು ಭೂಮಧ್ಯ ರೇಖೆ ಅನ್ನುವಂತೆ ಚಂದ್ರ ಮಧ್ಯರೇಖೆ ಅಂತ ಹೇಳಬಹುದು. ಈಕ್ವೇಟರ್, ಮೂನ್ಗೂ ಅದೇ ಥರದ್ದಿದೆ, ಅದರ ಸಮೀಪದಲ್ಲಿ ತಕ್ಕ ಮಟ್ಟಿಗೆ. ಆದರೆ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಇಳಿದಂತಹ ಮೊದಲ ನೌಕೆ ನಿಮ್ಮ ಭಾರತದ್ದು. ಇದು ಪಯನೀರ್ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ, ಆ ರೀತಿ ಮೊದಲ ನೌಕೆ. ಇದನ್ನು ಖಂಡಿತ ನಾವು ಇದು ಹೇಗೆ ಸಾಧ್ಯವಾಯಿತು ನಮಗೆ ಅಂದರೆ, ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಒತ್ತು ನೀಡಿದ್ದರಿಂದ ಸರ್ಕಾರ, ಜೊತೆಗೆ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಕೌಶಲ್ಯ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಇದು ಪ್ರತಿಬಿಂಬಿಸ್ತಾ ಇತ್ತು ಜಾಗತಿಕ ಮಟ್ಟದಲ್ಲಿ. ಹೀಗಾಗಿ ಇದನ್ನು ಸಂಭ್ರಮಾಚರಣೆ ಮಾಡುವ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ರಾಷ್ಟ್ರೀಯ ಅಂತರಿಕ್ಷ ದಿನ ಅಂತ ಪ್ರಧಾನಿಯವರು ಇದನ್ನು ಘೋಷಿಸಿದರು. ಅವತ್ತು ನಾವು 2023 ಆಗಸ್ಟ್ 23ರಂದು ಸಂಜೆ 6:03 ಈ ವಿಕ್ರಮ್ ಇಳಿಯುವ ಕೋಶ ಸ್ವಸ್ಥವಾಗಿ ಚಂದ್ರನ ಮೇಲೆ ಕುಳಿತಾಗ ಪ್ರಧಾನಿಯವರು ಬ್ರಿಕ್ಸ್ ಒಂದು ಸಮ್ಮೇಳನದಲ್ಲಿದ್ದರು. ಆಗ ನೋಡಬೇಕಿತ್ತು ಸಂಭ್ರಮ. ಪ್ರತಿಯೊಬ್ಬರೂ ಬಂದು ಪ್ರಧಾನಿಯವರ ಕೈ ಕುಲ್ಕೋವ್ರೆ. ಜಾಗತಿಕ ಮಟ್ಟದಲ್ಲಿ ಎಂತಹ ಸಂತೋಷ ಆಗಿರಬೇಕು, ಭಾರತದ ಸಾಧನೆ ಎಂಥದ್ದು. ಹೀಗಾಗಿ ಇಂತಹ ಒಂದು ವಿದ್ಯಮಾನವನ್ನು, ಮಹತ್ತರವಾದ ಘಟನೆಯನ್ನು ನಾವು ಸಂಭ್ರಮಾಚರಣೆಯಿಂದ ಅದನ್ನು ಆಚರಿಸೋದು, ಸಂಭ್ರಮದಿಂದ ಆಚರಿಸುವುದು ಅತ್ಯಗತ್ಯ. ಹೀಗಾಗಿ ಇದರ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಬಹುದು. ಈ ಒಂದು ದೃಷ್ಟಿಯಿಂದ ಪ್ರಧಾನಿಯವರು ರಾಷ್ಟ್ರೀಯ ಅಂತರಿಕ್ಷ ದಿನ ಅಂತ ಇದನ್ನು ಘೋಷಿಸಿದ್ದಾರೆ. ಇದನ್ನು ನಾವು ಪ್ರತಿ ವರ್ಷವೂ ಆಚರಣೆ ಮಾಡೋದರಿಂದ ನೆನಪಿಗೆ ತಂದುಕೊಳ್ಳುವ ಮೂಲಕ ಭಾರತದ ಸಾಮರ್ಥ್ಯ ಅಂತರಿಕ್ಷ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಏನಿದೆ ಅನ್ನುವುದನ್ನು ಮತ್ತೆ ಜ್ಞಾಪಿಸಿಕೊಂಡು ಯುವ ಪೀಳಿಗೆಯನ್ನು ಮತ್ತಷ್ಟು ಹುರಿದುಂಬಿಸುವ ದೃಷ್ಟಿಯಿಂದ ಅವರು ವಿಜ್ಞಾನ ಶಿಕ್ಷಣವನ್ನು, ಗಣಿತ ಶಿಕ್ಷಣವನ್ನು, ಇಂಜಿನಿಯರಿಂಗ್ ಶಿಕ್ಷಣವನ್ನು ತೆಗೆದುಕೊಳ್ಳಲಿ ಅನ್ನುವಂತಹ ಪ್ರೇರೇಪಿಸುವ ದೃಷ್ಟಿಯಿಂದ ಈ ಆಚರಣೆ ಬಹುಮುಖ್ಯವಾದದ್ದು. ತುಂಬ ಸಂತೋಷ. ಬಹಳ ಸೊಗಸಾಗಿ ಹೇಳಿದರೆ ಆ ಗಳಿಗೆಯನ್ನು ನಾವೆಲ್ಲರೂ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಂಥ ಕ್ಷಣ. ಖಂಡಿತ ಆ ಕ್ಷಣ ಕಣ್ಣಿಗೆ ಕಟ್ಟುವ ಹಾಗೆ ತಾವು ವಿವರಿಸಿದ್ರಿ. ತುಂಬ ಧನ್ಯವಾದಗಳು ಗುರುಪ್ರಸಾದ್. ಶೈಲಜಾ ಮೇಡಮ್ ಅವರಿಗೆ ಒಂದು ಪ್ರಶ್ನೆ. ನಮ್ಮ ದೇಶದಲ್ಲಿ ಗಣಿತ ಮತ್ತು ಖಗೋಳ ವಿಜ್ಞಾನಕ್ಕೆ ಮೊದಲಿಂದಲೂ ಆದ್ಯತೆ ಇತ್ತು. ನಮ್ಮಲ್ಲಿ ದೇವಾಲಯಗಳನ್ನು ಕಟ್ಟಬೇಕಾದರೆ ನಿರ್ದಿಷ್ಟ ದಿನ ಸೂರ್ಯ ರಶ್ಮಿ ಇಂತಹ ಕಡೆನೇ ಬೀಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದೇವಾಲಯಗಳನ್ನು ಕಟ್ತಾ ಇದ್ದಂಥ ವಿಷಯ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಭಾರತದ ಹಲವು ಕಡೆ ಇರೋದನ್ನು ನಾವು ನೋಡಿದ್ದೇವೆ. ಅದರಲ್ಲಿ ವಿಶೇಷವಾದದ್ದು ಶೃಂಗೇರಿಯಲ್ಲಿ ಇರತಕ್ಕಂಥ ವಿದ್ಯಾರಣ್ಯ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ. ಆ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ಸೂರ್ಯರಶ್ಮಿ, ಸೂರ್ಯೋದಯದ ರಶ್ಮಿ ಒಂದೊಂದು ರಾಶಿಯ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಆ ಬಗ್ಗೆ ವಿಶೇಷವಾದ ಅಧ್ಯಯನ ತಾವು ಮಾಡಿ ಪ್ರಬಂಧವನ್ನು ಬರೆದಿದ್ದೀರಲ್ಲ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀರಾ? ಅದು ಪ್ರತಿ ತಿಂಗಳು ಆಯಾ ಕಂಬದ ಮೇಲೆ ಬೀಳುತ್ತೆ ಅಂತ ಅನ್ನೋದು ಸರಿ ಅಲ್ಲ. ಅದು ಕೆಲವು ಕಂಬಗಳ ಮೇಲೆ ವರ್ಷದ ಯಾವ ದಿವಸನೂ ಬಿಸಿಲು ಬೀಳೋದೇ ಇಲ್ಲ. ಆದ್ದರಿಂದ ಅದರ ಕಟ್ಟಿದ ಉದ್ದೇಶ ಬೇರೆ ಇತ್ತು. ಅದರಲ್ಲಿ ರಾಶಿಗಳ ಚಿತ್ರ ಅಂತೂ ನಿಜ ಇದೆ. ಆದರೆ ಮುಖ್ಯವಾಗಿ ರಾಶಿಗಳಿಗಿಂತ ಹೆಚ್ಚಾಗಿ ನಮಗೆ ಯಾವುದೇ ವರ್ಷದ ಒಂದು ಚಲನೆ ನಿರ್ಧರಿಸಬೇಕಾದ್ರೆ, ಪಂಚಾಂಗ ಬರೀಬೇಕಾದ್ರೆ ಉತ್ತರಾಯಣ ಯಾವಾಗುತ್ತೆ, ದಕ್ಷಿಣಾಯನ ಯಾವಾಗುತ್ತೆ ಅನ್ನೋದು ತಿಳ್ಕೊಳ್ಬೇಕಾಗತ್ತೆ. ಉತ್ತರಾಯಣ ಮತ್ತು ದಕ್ಷಿಣಾಯನ ತಿಳ್ಕೊಳ್ಬೇಕಾದ್ರೆ ನಮಗೆ
ಸೂರ್ಯನ ರಶ್ಮಿಯನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಅದಕ್ಕೆ ಅಲ್ಲಿ ಒಂದು ಅಪೂರ್ವವಾದಂಥ ಒಂದು ಸಂಯೋಜನೆ ಇದೆ, ಅದು ಮುಖ್ಯ. ಅದು ಏನಾಗುತ್ತೆ ಅಂದರೆ ಉತ್ತರಾಯಣದ ದಿವಸ ಅಂದರೆ ಡಿಸೆಂಬರ್ 22ಕ್ಕೆ ಅದು ಮಕರ ಅಂತ ಯಾವ ಒಂದು ಕಂಬ ಇದೆ, ಮಕರದ ಚಿತ್ರ ಇರೋ ಕಂಬ, ಆ ಕಂಬದ ಮೇಲೆ ಬಿಸಿಲು ಬೀಳುತ್ತೆ. ಇದು ಅಲ್ಲಿಯ ವಿಶೇಷ. ಮಿಕ್ಕಿದ ಕಂಬಗಳ ಮೇಲೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆ ಕಡೆ ಈ ಕಡೆ ಬೀಳುತ್ತೆ. ಈ ಕಾರಣದಿಂದಾನೇ ಉತ್ತರಾಯಣ ಅಂದರೂ ಒಂದೇ, ಮಕರ ಸಂಕ್ರಮಣ ಅನ್ನೋದು ಒಂದೇ ಅನ್ನೋ ಒಂದು ಕಲ್ಪನೆ ಕೂಡ ಬಂದಿದೆ. ಇದು ಸಾವಿರ ವರ್ಷಗಳ ಹಿಂದೆ ಸರಿಯಾಗಿತ್ತು. ಇವಾಗ ಮಕರ ಇಲ್ಲ, ಧನು ರಾಶಿ ಮೇಲೆ, ಧನು ರಾಶಿಲಿ ಇರುವಾಗ ಉತ್ತರಾಯಣ ಆಗುತ್ತೆ. ಉತ್ತರಾಯಣ ಬೇರೆ, ಮಕರ ಸಂಕ್ರಮಣ ಬೇರೆ ಆಗಿದೆ. ಇದನ್ನೆಲ್ಲ ತೋರಿಸ್ಕೊಡೋದಕ್ಕೆ ಆ ದೇವಸ್ಥಾನ ತುಂಬ ಒಂದು ಪಾಠಶಾಲೆ ಅಂತ ಕರಿಬೋದು. ಆ ದೃಷ್ಟಿಯಿಂದ ನೋಡಬೇಕು. ನೀವು ಹೇಳಿದ್ರಲ್ಲ, ತುಂಬ ಜನ ಹಾಗೆ ತಿಳ್ಕೊಂಡಿದ್ದಾರೆ. ಆಯಾ ತಿಂಗಳಲ್ಲಿ ಆಯಾ ಕಂಬದ ಮೇಲೆ ಬಿಸಿಲು ಬೀಳುತ್ತೆ ಇಲ್ಲ. ಉದಾಹರಣೆಗೆ ಮೇಷ, ವೃಷಭ, ಮಿಥುನದ ಮೇಲೆ ಬೀಳಕ್ಕೆ ಅವಕಾಶನೇ ಇಲ್ಲ. ಯಾಕೆಂದರೆ ಅದು ಒಂದು ಮೂಲೆನಲ್ಲಿದೆ. ಹೀಗೆ ಎರಡು ಕಡೆಗೆ ಮೂಲೆನಲ್ಲಿದ್ದರೆ ಬಿಸಿಲಿಗೆ ಸೊಟ್ಟಕ್ಕೆ ಹೋಗಿ ಬೀಳೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಥರ ಕೆಲವು ಏನಾಗುತ್ತೆ ಅಂದರೆ ಬಾಯಿಂದ ಬಾಯಿಗೆ ಬರುವಾಗ ಕೆಲವೊಂದು ತಪ್ಪು ಕಲ್ಪನೆಗಳು ಬೆಳ್ಕೊಂಡು ಬಂದ್ಬಿಡತ್ತೆ. ಆದರೆ ಮಾರ್ಚ್ 21 ವಿಷುವ ಅಂತ ಕರಿತೇವೆ. ಆ ದಿವಸದ ಸರಿಯಾಗಿ ಅದು ನೇರವಾಗಿ ಬಾಗಿಲು ತೆಗೆದಿಟ್ಟು ಬೆಳಗ್ಗೆ ಸೂರ್ಯೋದಯ ಆಗುವಾಗ ಸೂರ್ಯನ ಕಿರಣಗಳು ನೇರವಾಗಿ ಹೋಗಿ ಶಿವಲಿಂಗದ ಮೇಲೆ ಬೀಳುತ್ತೆ. ಇದು ಒಂದು ವಿಶೇಷವಾದಂಥದ್ದು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇಂಥದ್ದೊಂದು ಕಲ್ಪನೆ ಇರುತ್ತೆ. ಅದನ್ನ ಕಟ್ಟುವಾಗಲೇ ಮಲ್ಲೇಶ್ವರದಲ್ಲಿರೋ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಇರಬೇಕು. ಆದರೆ ವ್ಯತ್ಯಾಸ ಏನು ಬರುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ಅಡ್ಡವಾಗಿ ಏನೋ ಒಂದು ಕಟ್ಟಡನೋ ಏನೋ ಒಂದು ಬಂದುಬಿಟ್ರೆ ಇದು ಮರ್ತು ಹೋಗುತ್ತೆ. ಇದು ಪ್ರತಿಯೊಂದು ದೇವಸ್ಥಾನವನ್ನು ಅವರು ಮೊದಲು ತಳಪಾಯ ಹಾಕುವಾಗಲೇ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಗುರುತು ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಮಾಡ್ಕೊಂಡು ಹೋಗಿರ್ತಾರೆ. ಕೆಲವು ದೇವಸ್ಥಾನಗಳು ಉದಾಹರಣೆಗೆ BR ಹಿಲ್ಸ್ ಮೇಲೆ ಇದೆಯಲ್ಲ, ಅಷ್ಟು ಎತ್ತರದಲ್ಲಿದ್ದರೆ ಏನೋ ಅಡ್ಡ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ನೀವು ಮಾರ್ಚ್ 21ಕ್ಕೆ ಬಾಗಿಲು ತೆಗೆದಿಟ್ರೆ ನೇರವಾಗಿ ಬೀಳುತ್ತೆ. ಇಂಥದ್ದೊಂದು ಕಲ್ಪನೆಯನ್ನು ಎಲ್ಲ ದೇವಸ್ಥಾನಗಳಲ್ಲಿ, ಅಷ್ಟೇ ಯಾಕೆ ಊರುಗಳನ್ನು ಮೊದಲೇ ಹಂಪಿ ಅಂತ ಊರುಗಳಲ್ಲಿ ಯಾವಾಗ ಒಂದು ಹಳ್ಳಿ ಇತ್ತು, ಹಳ್ಳಿ ಪಕ್ಕದಲ್ಲಿ ಒಂದು ರಾಜಧಾನಿ ಮಾಡಬೇಕು ಅಂತ ಹೋದಾಗ ಆ ರಾಜಧಾನಿಗೆ ಒಂದು ವಾಸ್ತು ಮಾಡ್ಕೊಳ್ಬೇಕಲ್ಲ, ಆವಾಗ ಇಂಥದ್ದನ್ನೆಲ್ಲನೂ ಮನಸ್ಸಿಗೆ ತಗೊಂಡು ಮಾಡ್ತಾಯಿದ್ರು ಅಂತ ಬರುತ್ತೆ. ಅದು ಗುರುಪ್ರಸಾದ್ ಅವರೇ, ಒಂದು ಸಣ್ಣ ಮಾಹಿತಿ ಬೇಕು. ಹೇಳಿ ಸರ್. ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗೂ ಹೆತ್ತವರು ಸಹ ನಮ್ಮ ಮಕ್ಕಳು ಈ ಅಂತರಿಕ್ಷ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಹಾಗಾದರೆ ಎಷ್ಟು ಚೆನ್ನಾಗಿರುತ್ತೆ, ವೈಯಕ್ತಿಕ ತೃಪ್ತಿ ಜೊತೆಗೆ ದೇಶಕ್ಕೆ ಏನೋ ಒಂದು ಕಾಣಿಕೆ ಕೊಟ್ವಿ, ನಮ್ಮ ಕೈಲಾದದ್ದು ಅನ್ನೋ ತೃಪ್ತಿ ಇರುತ್ತೆ. ಇಸ್ರೋ ಸಂಸ್ಥೆಯನ್ನು ಸೇರಬೇಕಾದ್ರೆ ನಮ್ಮ ವಿದ್ಯಾರ್ಥಿಗಳು ಏನು ಓದಬೇಕು, ಆ ಬಗ್ಗೆ ಒಂದು ಚೂರು ಮಾಹಿತಿ. ಖಂಡಿತ. ನಾನು ಮೊದಲೇ ಹೇಳಿದೆ, ಇಸ್ರೋ ಅಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದು 38 ವರ್ಷ ನನ್ನ ಭಾಗ್ಯ ಅಂತ. ನಾನು ಓದಿದ್ದು ವಿಜ್ಞಾನ, ಆದರೆ ಕೆಲಸ ಮಾಡಿದ್ದು ತಂತ್ರಜ್ಞಾನ ಕ್ಷೇತ್ರದಲ್ಲಿ. ಆದರೆ ಇವತ್ತಿನ ವಿದ್ಯಾರ್ಥಿಗಳು ನಮ್ಮ ದೇಶದ ಸಾಮರ್ಥ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾರಿರುವಂತಹ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋಗೆ ಸೇರಬೇಕು ಅಂದ್ಕೊಂಡ್ರೆ ಮೊದಲು ವಿಜ್ಞಾನವನ್ನು, ಗಣಿತವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಇದು ಪ್ರೌಢಶಾಲಾ ಮಟ್ಟದಲ್ಲಿ. ಅದಾದ ಮೇಲೆ PUC ವಿಜ್ಞಾನ ತಗೊಂಡ ಮೇಲೆ ಎಂಜಿನಿಯರಿಂಗ್ ಪದವಿಯನ್ನು ಬೇರೆ ಬೇರೆ ವಿಷಯಗಳಲ್ಲಿ ಪಡೆದರೆ ಬಹಳ ಅನುಕೂಲ. ಅಂದರೆ BE ಪದವಿನ ಅದು ಯಾವುದೇ ಕಾಲೇಜ್ ಆಗಿರ್ಬೋದು, ಅಂದರೆ IITಗಳಲ್ಲಿ ಶಿಕ್ಷಣ ಪಡೆದರೆ ಬಹಳ ಉತ್ತಮವಾಗಿರುತ್ತೆ. ಆದರೆ ಈ ಬೇರೆ ಬೇರೆ ಎಂಜಿನಿಯರಿಂಗ್ ಕಾಲೇಜುಗಳಲ್ಲೂ ಇದೆ. ಹಾಗಾಗಿ ಶಿಕ್ಷಣ ಪಡಿಬೋದು ಆ ಎಂಜಿನಿಯರಿಂಗ್ ಶಿಕ್ಷಣವನ್ನು. ಆದರೆ BE ಮಟ್ಟದಲ್ಲಿ ನಿಲ್ಲಿಸಿದರೆ ಮೊದಲು ಸೇರ್ತಾ ಚೆನ್ನಾಗಿರ್ಬೋದು, ಆಮೇಲೆ ಮುಂದೆ ಹೋಗ್ತಾ ಹೆಚ್ಚಾಗಿ ಬಡ್ತಿಗಳನ್ನು ಪಡಿಬೇಕು ಅಂದರೆ ಸಾಮಾನ್ಯವಾಗಿ ಮಾಸ್ಟರ್ಸ್ ಡಿಗ್ರಿ, ME MTech ಅಂತ ಹೇಳ್ತೀವಲ್ಲ, ಆ ರೀತಿ ಆ ಡಿಗ್ರಿಗಳನ್ನು ಪಡೆದಿದ್ದರೆ ಅಥವಾ PhD ಪದವಿಯನ್ನು ಪಡೆದರೆ ಇನ್ನೂ ಉತ್ತಮ. ಎಂಜಿನಿಯರಿಂಗ್ನಲ್ಲಿ ವಿಜ್ಞಾನದಲ್ಲಿ ಓದಿದರು, ಗಣಿತ ಶಾಸ್ತ್ರವನ್ನು ಅಭ್ಯಾಸ ಮಾಡಿದರು, ಅದರಲ್ಲಿ MSc, MPhil, PhD
ಇದರಲ್ಲಿ ಮಾಡಿದ್ರು ಅವಕಾಶ ಇದೆ, ಅವಕಾಶ ಇಲ್ಲ ಅಂತಲ್ಲ. ಅಂದರೆ ಎಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೆಚ್ಚಿನ ಅವಕಾಶಗಳಿರುತ್ತವೆ. ಜೊತೆಗೆ ಇನ್ನೊಂದು ಮಾಹಿತಿ ತಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಈ IITಗಳು ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್, ಇದು ಬೇರೆ ಬೇರೆ ಕಡೆ ಇದೆ. ಅದೇ ರೀತಿ IIST, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವಂತಹದ್ದು ಒಂದು ಸಂಸ್ಥೆ, ಇಸ್ರೋದೆ. ಅದು ಏಷ್ಯಾದ ಮೊದಲ ಸ್ಪೇಸ್ ಯೂನಿವರ್ಸಿಟಿ, ಅಂತರಿಕ್ಷ ವಿಶ್ವವಿದ್ಯಾನಿಲಯ. ಅದು ತಿರುವನಂತಪುರದಲ್ಲಿದೆ. PUC ಆದಮೇಲೆ ಅಲ್ಲಿ ಕೂಡ ಹೋಗಿ ಅಭ್ಯಾಸ ಮಾಡಬಹುದು. ಅಲ್ಲೂ ಪರೀಕ್ಷೆ ಇರುತ್ತಾ? ಪ್ರವೇಶ ಪರೀಕ್ಷೆ ಇರುತ್ತೆ. ಅದನ್ನು ಅದರ ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ, ಸಾಮಾನ್ಯವಾಗಿ ಈ JET ಅಂತ ತಗೊಳ್ತಾರಲ್ಲ, ಅದನ್ನು ತಗೊಂಡು ಒಂದು ಸ್ವಲ್ಪ ದಿವಸ ಅದನ್ನು ತೆಗೆದುಕೊಳ್ಳುವ ಮೂಲಕ ಬೇಕಾದರೆ ನೀವು IISTನೂ ಆಯ್ಕೆ ಮಾಡ್ಕೊಳ್ಳಬಹುದಾಗಿತ್ತು, IIT ಥರನೇ. ಆದರೆ ನಾನು ಹೇಳೋದು, ಇವತ್ತಿನ ದೃಷ್ಟಿಯಿಂದ ದಯಮಾಡಿ ವಿದ್ಯಾರ್ಥಿಗಳು IIST ತಿರುವನಂತಪುರ ಅದರ ವೆಬ್ಸೈಟ್ಗೆ ಹೋಗಿ ಅಲ್ಲಿಗೆ PUC ಆದ ನಂತರ ಹೋಗೋದು ಹೇಗೆ, ಅದನ್ನು ಪ್ರವೇಶಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರೆ ಬಹಳ ಮುಖ್ಯವಾಗುತ್ತೆ. ಆದರೆ ಇಂಜಿನಿಯರಿಂಗ್ ಪದವಿನ ದೇಶದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಪಡೆದರೂ ಅವಕಾಶ ಖಂಡಿತ ಇದೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಪ್ರೊಫೆಸರ್ UR ರಾವ್ ಅವರು ಆರ್ಯಭಟ ಕಾರ್ಯಕ್ರಮವನ್ನು ಪ್ರಾರಂಭಿಸಿದಾಗ ಅವತ್ತಿಂದು ನಾನು ಹೇಳ್ತಾ ಇರೋದು. ಆದರೆ 4 ಬಗೆಯ ಯುವ ಎಂಜಿನಿಯರ್ಗಳನ್ನು, ವಿಜ್ಞಾನಿಗಳನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಮೊದಲನೇದಾಗಿ ಅನೇಕ ವಿಜ್ಞಾನಿಗಳು PhD ಮಾಡಿ ಅಮೆರಿಕಾದಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಎರಡನೇ ಅವರು IIT ಅಂಥ ಕಡೆಯಿಂದ ಬಂದರು. ಮೂರನೇದು ಮತ್ತೊಂದು ಕಡೆ ಮುಖ್ಯವಾದದ್ದು ಅಂದರೆ, ಇದರಲ್ಲಿ ಎಂಜಿನಿಯರಿಂಗ್ ಕಾಲೇಜುಗಳು, ನಮ್ಮ ಎಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದಂತಹ ವಿದ್ಯಾರ್ಥಿಗಳನ್ನೇ ಅವರು ಭಾರತೀಯ ಉಪಗ್ರಹ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡ್ರು. ನೋಡಿ, ಅವರೆಲ್ಲ ಇವತ್ತು ಯಾವ ಮಟ್ಟಕ್ಕೆ ತಂದಿದ್ದಾರೆ. ಇವತ್ತು ನಾವು ಚಂದ್ರನ ಮೇಲೆ, ಅದರಲ್ಲೂ ಮೊದಲ ದೇಶವಾಗಿ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿಯೋದಕ್ಕೆ ಸಾಧ್ಯ ಆಗಿದ್ದು ಹೇಗೆ? ಆರ್ಯಭಟ ಅದಕ್ಕೆ ಅಡಿಪಾಯ ಹಾಕ್ತು. ಗುರುಪ್ರಸಾದ್ ಅವರೇ, ಇನ್ನೂ ಮಾತಾಡ್ತಾ ಇದ್ದರೆ ಇನ್ನೂ ವಿಚಾರಗಳನ್ನು ತಿಳ್ಕೋಬೇಕು ಅಂತ ಆಸೆ ಇದೆ, ಪ್ರಶ್ನೆಗಳನ್ನು ಕೇಳಬೇಕು ಅಂತ ಆಸೆ ಇದೆ. ಅದ್ರೇನು ಮಾಡೋದು, ಕಾಲ ಅನ್ನೋನು ಬೆನ್ನು ತಟ್ಟಿ ಹೇಳ್ತಾ ಇದ್ದೇನೆ, ಮುಗಿತಾ ಬಂತಪ್ಪ ಸಮಯ ಅಂತ ಹೇಳಿ. ಒಂದು ವಿಷಯ ಹೇಳಬೇಕು. ಹೇಳಿ. ಇವರು ತಂತ್ರಜ್ಞಾನದ ವಿಷಯ ಹೇಳಿದ್ರು. ಈಗ ಇಷ್ಟೊಂದು ಬಾಹ್ಯಾಕಾಶ ಯಾನ ಮಾಡಿರೋದ್ರಿಂದ ಗಗನನೌಕೆಗಳೆಲ್ಲ ಹೋಗಿ ಅಲ್ಲಿ ಇಳಿದು ಮಾಹಿತಿಯ ಮಹಾಪೂರಾನೇ ಬರ್ತಾ ಇದೆ. ಮಂಗಳ ಗ್ರಹದ ಮೇಲಾಗಲಿ ಗುರುಗ್ರಹದ ಮೇಲಾಗಲಿ ನೀವು ಇವರು ಬಾಹ್ಯಾಕಾಶದಿಂದ ಕಳಿಸಿರುವಂಥ ಮಾಹಿತಿ ಬೆಟ್ಟವಾಗಿ ಬೆಳೆದು ನಿಂತಿದೆ. ಇದನ್ನು ಅಧ್ಯಯನ ಮಾಡೋದಕ್ಕೆ ಮೂಲಭೂತ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದನ್ನು ಓದಿರೋರ ಅವಶ್ಯಕತೆ ತುಂಬ ಇದೆ. ಆದ್ದರಿಂದ ಆ ನಿಟ್ಟಿನಲ್ಲಿ ಕೂಡ ಓದೋರು, ಅಂದರೆ ಇಂಜಿನಿಯರಿಂಗೇ ಅಲ್ಲ, MSc ಓದಿರೋರು ಕೂಡ ಈ ಗ್ರಹಗಳ ಅಧ್ಯಯನ ಮಾಡೋದಕ್ಕೆ ಒಂದು ವಿಶೇಷ ಅವಕಾಶ ಕೂಡ ಇಸ್ರೋದಲ್ಲಿದೆ. ಒಂದು ವಿಭಾಗನೇ ಇದೆ, ಅಲ್ಲಿ ಹೋಗಿ ಕೂಡ ಕೆಲಸ ಮಾಡ್ಬೋದು. ಮೂಲಭೂತ ವಿಜ್ಞಾನ ಅಂದರೆ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಅಸ್ಟ್ರೋಕೆಮಿಸ್ಟ್ರಿ ಅಂತಾರೆ, ಅಸ್ಟ್ರೋಬಯಾಲಜಿ ಅಂತಾರೆ, ಇವುಗಳನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ಇವತ್ತು ಅವಕಾಶ ಇದೆ. ಅದನ್ನು ಮಕ್ಕಳು ಜ್ಞಾಪಕ ಇಟ್ಕೊಳ್ಳಿ ಅಂತ. ಬಹಳ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟಿ ಮೇಡಮ್. ತಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳೋದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು. ಖಂಡಿತ. ಆದರೆ ಕಷ್ಟವಾದ ಪ್ರಶ್ನೆಗಳು ಕೇಳ್ತೀರಾ ಅಂತ ಭಯ ಆಗ್ತಾ ಇದೆ. ನಾವು ಪರೀಕ್ಷೆ ಬರೋದು ತುಂಬ ದಿವಸ ಆಯಿತು. ತಮಗೆ ಪ್ರಶ್ನೆ ಕೇಳೋಕೆ ಭಯ ಆಗ್ತಾ ಇದೆ ನನಗೆ, ಯಾಕಂದರೆ ದಯವಿಟ್ಟು ಅನುಭವಿಗಳು ಅಲ್ವೇ. ಗುರುಪ್ರಸಾದ್ ಹೇಳಿ ಸರ್, ದಯಮಾಡಿ. ಮೊದಲ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯನ್ನು ಆಗಸ್ಟ್ 23ರಂದು ಆಚರಿಸುತ್ತೇವೆ. ಇದಕ್ಕೆ ಕಾರಣವೇನು? ಚಂದ್ರಯಾನ 2ರ ಯಶಸ್ಸು, ಚಂದ್ರಯಾನ 3ರ ಯಶಸ್ಸು. ಎರಡನೇ ಪ್ರಶ್ನೆ, 2025ರ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ದಿನಾಚರಣೆಯ ಘೋಷವಾಕ್ಯವೇನು? ಚಂದ್ರನಿಂದ ಮಂಗಳವರೆಗೆ, ಮಂಗಳಿನಿಂದ ಸೂರ್ಯನವರೆಗೆ, ಆರ್ಯಭಟದಿಂದ ಗಗನಯಾನದವರೆಗೆ, ಪ್ರಾಚೀನ ಅರಿವಿನಿಂದ ಅನಂತ ಸಾಧ್ಯತೆಗಳವರೆಗೆ. ಮುಂದಿನ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ಸೌಂಡಿಂಗ್ ರಾಕೆಟನ್ನು ಯಶಸ್ವಿಯಾಗಿ ಹಾರಿಸಿದರು. ಅದರ ಹೆಸರೇನು? ಆಕಾಶ್ ವ್ಯೋಮ್. ಮುಂದಿನ ಪ್ರಶ್ನೆ, UR ರಾವ್ ಸ್ಪೇಸ್ ಸೆಂಟರಿನ ಅನ್ವಯ ಭಾರತವು ಇದುವರೆಗೂ ಇತರ ದೇಶಗಳ ಎಷ್ಟು ಉಪಗ್ರಹಗಳನ್ನು ಉಡಾಯಿಸಿದೆ?
438, 238. ಇದು 438 ಅಂತ ತಗೋಬೋದು. ಭಾರತ ಇದ್ರವರೆಗೂ ಉಡಾಯಿಸಿರೋದು. ಮುಂದಿನ ಪ್ರಶ್ನೆ. ನಮ್ಮ ರಾಷ್ಟ್ರೀಯ ಅಂತರಿಕ್ಷ ತಂತ್ರಜ್ಞಾನದ ಮಾರುಕಟ್ಟೆಯ ಅಂದಾಜು ಮೌಲ್ಯ ಎಷ್ಟೆಂದು ಇಸ್ರೋ ಹೇಳಿದೆ? 10 ಲಕ್ಷ ಕೋಟಿ, 40 ಲಕ್ಷ ಕೋಟಿ ರೂಪಾಯಿಗಳು. 10 ಲಕ್ಷ ಕೋಟಿ. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಚಂದ್ರಯಾನ 3ರ ಯಶಸ್ಸು. ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ವಿಸ್ತೃತವಾದ ವಿವರಣೆಯನ್ನೂ ಕೊಟ್ಟಿದ್ದೀರಿ. ಮುಂದಿನ ಪ್ರಶ್ನೆ. ಆರ್ಯಭಟದಿಂದ ಗಗನಯಾನದವರೆಗೆ, ಪ್ರಾಚೀನ ಅರಿವಿನಿಂದ ಅನಂತ ಸಾಧ್ಯತೆಗಳವರೆಗೆ ಈ ವರ್ಷದ ಘೋಷವಾಕ್ಯ. ಉತ್ತರ ಕೊಟ್ಟಿದ್ದೀರಾ ತಾವು. ಮುಂದಿನ ಪ್ರಶ್ನೆ. ವ್ಯೋಮ್. ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ 438. ಉತ್ತರ ಸರಿಯಾಗಿದೆ. ಅದು ಬದಲಾವಣೆ ಆಗ್ತಾನೇ ಇರುತ್ತೆ. ನಾವು ಅವರ ಅಂತರ್ಜಾಲದಲ್ಲಿ ಏನು ಮಾಹಿತಿ ಕೊಟ್ಟಿರ್ತಾರೆ ಅದನ್ನು ಹೇಳಿರ್ತೇವೆ, ಆದರೆ ಮಾಹಿತಿ ಇಷ್ಟೊತ್ತಿಗೆ ಹಳತಾಗ್ಬಿಟ್ಟಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 40 ಲಕ್ಷ ಕೋಟಿ ರೂಪಾಯಿಗಳ ಒಂದು ವಾಣಿಜ್ಯ ವ್ಯವಹಾರವನ್ನು ನಡೆಸ್ತಾ ಇದೆಯಂತೆ ನಮ್ಮ ಇಸ್ರೋ ಸಂಸ್ಥೆ. ಬಹಳ ಸಂತೋಷವಾಯಿತು ಗುರುಪ್ರಸಾದ್, ಹೆಚ್ಚಿನ ಮಾಹಿತಿ ಹಂಚಿಕೊಂಡ್ರಿ. ಈಗ ಮೇಡಮ್ ಅವರು ಸಿದ್ಧವಾಗಿದ್ದರೆ ಒಂದಷ್ಟು ಪ್ರಶ್ನೆಗಳು. ಮೊದಲ ಪ್ರಶ್ನೆ. ಯಾವ ಯೋಜನೆಯು ಚಂದ್ರನ ಒಡಲಿನಿಂದ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಿ ಭಾರತಕ್ಕೆ ತರಲಿದೆ? ಚಂದ್ರಯಾನ 4, ಚಂದ್ರಯಾನ 5. ಮುಂದಿನ ಪ್ರಶ್ನೆ. ಸೂರ್ಯನನ್ನು ಅಧ್ಯಯನ ಮಾಡುತ್ತಿರುವ ಭಾರತೀಯ ನೌಕೆ ಆದಿತ್ಯ L1 ಯೋಜನೆಯನ್ನು ನಿರ್ವಹಿಸುತ್ತಿರುವ ವಿಜ್ಞಾನಿಯ ಹೆಸರೇನು? ರಿತು ಕರಿದಾಲ್, ಶಂಕರ ಸುಬ್ರಮಣಿಯನ್ ಕೆ. ಶಂಕರ ಸುಬ್ರಮಣಿಯನ್. ಮುಂದಿನ ಪ್ರಶ್ನೆ. ಮಾನವನನ್ನು ರಾಷ್ಟ್ರೀಯ ಅಂತರಿಕ್ಷಕ್ಕೆ ಕೊಂಡೊಯ್ಯಲಿರುವ ಗಗನಯಾನ ಯೋಜನೆಯನ್ನು ಯಾರು ನಿರ್ವಹಿಸುತ್ತಿದ್ದಾರೆ? VR ಲಲಿತಾಂಬಿಕಾ, ರಿತು ಕರಿದಾಲ್. ಮುಂದಿನ ಪ್ರಶ್ನೆ. ಮೊಬೈಲ್ ಸೇವೆ ಇಲ್ಲದಿರುವ ಸ್ಥಳಗಳಲ್ಲೂ ಹೈಸ್ಪೀಡ್ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಿರುವ ಮಹತ್ವಾಕಾಂಕ್ಷೆಯ ಉಪಗ್ರಹ ಯಾವುದು? ರೆಡ್ ಬರ್ಡ್ 8, ಬ್ಲೂ ಬರ್ಡ್ ಬ್ಲ್ಯಾಕ್ 2. ಅಯ್ಯೋ, ಗೊತ್ತಿಲ್ವಲ್ಲ ಇದು. ಮುಂದಿನ ಪ್ರಶ್ನೆ. ಇಸ್ರೋ ಸಂಸ್ಥೆಯು ಚಂದ್ರನ ಮೇಲೆ ಮನುಷ್ಯನನ್ನು ಇಳಿಸಿ ಸುರಕ್ಷಿತವಾಗಿ ವಾಪಸ್ ಕರೆತರುವ ಯೋಜನೆಯನ್ನು ಯಾವ ವರ್ಷದಲ್ಲಿ ಕಾರ್ಯರೂಪಕ್ಕೆ ತರಲಿದೆ? 2040, 2050. 40. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಚಂದ್ರಯಾನ 4 ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಶಂಕರ ಸುಬ್ರಮಣಿಯನ್ ಕೆ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. VR ಲಲಿತಾಂಬಿಕಾ ಸರಿಯಾದ ಉತ್ತರ ಆಗಿತ್ತು. 4ನೇ ಪ್ರಶ್ನೆಗೆ ಉತ್ತರ ಬ್ಲೂ ಬರ್ಡ್ ಬ್ಲ್ಯಾಕ್ 2 ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ 2040 ಸರಿಯಾದ ಉತ್ತರವನ್ನು ತಾವು ಕೊಟ್ಟಿದ್ದೀರಿ. ತುಂಬ ಸಂತೋಷ. ಇಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆದರೆ ಪುಸ್ತಕಗಳನ್ನು ಕೊಡುವಂಥ ಶುಭ ಕೆಲಸ ನನ್ನ ಪಾಲಿಗೆ ಉಳಿದಿದೆ. ಮೊದಲಿಗೆ VR ಗುರುಪ್ರಸಾದ್ ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮೇಡಮ್ ಶೈಲಜಾ ಅವರಿಗೂ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಧನ್ಯವಾದಗಳು. ತಾವಿಬ್ಬರು ಬಂದು ನಮ್ಮ ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಅವರ ಪಾಲಕರಿಗೆ ಅತ್ಯಾಕರ್ಷಕವಾದ ಕ್ಷೇತ್ರಗಳ ಪರಿಚಯ ಮಾಡಿಕೊಟ್ಟಿದ್ದೀರಿ. ಅದರ ಲಾಭವನ್ನು ಅವರು ಪಡೀತಾರೆ ಅಂತ ನಾನು ಭಾವಿಸ್ತೇನೆ. ಇಬ್ಬರಿಗೂ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.